ಬಿಟ್ಟಿದೆ, ಇದನ್ನು ಯಾರಾದ್ರೂ ಹುಡುಕಿ ಕೊಟ್ರೆ ನನ್ನ ಆಸ್ತಿಯಲ್ಲಿ ಅರ್ಧ ಆಸ್ತಿಯನ್ನು ಕೊಡ್ತೀನಿ ಅಂದ. ಎದಕ್ಕಾಗಿ? ನಾಯಿಗಾಗಿ. ಆತ ಮಲಗಿರುವ ಸಂದರ್ಭದಲ್ಲಿ ಬೆಳಗಿನ ಜಾವನಿಗೆ ಫೋನ್ ಬರುತ್ತೆ. ಮಹಾಸ್ವಾಮಿ, ನಾನು ಪತ್ರಿಕೆಯನ್ನು ಓದ್ತಾ ಇದ್ದೆ, ನ್ಯೂಸ್ ಅನ್ನು ನೋಡ್ತಾ ಇದ್ದೆ, ನಿಮ್ಮ ನಾಯಿಯನ್ನು ಕಳ್ಕೊಂಡಿದ್ದೀರಾ? ಹೌದು ಸ್ವಾಮಿ, ಅದು ನಾಯಿ ಸಿಗದೆ ಹೋದ್ರೆ ಇವತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದ. ಸಾಯೋ ಮಾತು ಬೇಡ ಸ್ವಾಮಿ, ಸಾಯೋ ಮಾತು ಬೇಡ. ಆತ್ಮರಕ್ಷಣೆ ಎಂದೂ ನೀವು ಕಳ್ಕೋಬಾರದು. ನಿಮ್ಮ ನಾಯಿ ನಮ್ಮ ಹತ್ರ ಇದೆ ಅಂದ. ಎಲ್ಲಿದೆ ಸ್ವಾಮಿ? ಲಕ್ಷ ಕೊಟ್ಟು ಕೇಳಿ, ನಿಮ್ಮ ಮನೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ವೃದ್ಧಾಶ್ರಮಕ್ಕೆ, ಅಂದರೆ ಅನಾಥ ಆಶ್ರಮಕ್ಕೆ ನಿಮ್ಮ ನಾಯಿ ಬಂದಿದೆ. ಅಲ್ಲೇಕೆ ಬಂತು ಅಂದಿವ? ಸ್ವಾಮಿ, ನಿಮ್ಮ ನಾಯಿ ಬಂದು ಏನು ಮಾಡಿದೆ ಗೊತ್ತಾ? ಸ್ವಾಮಿ, ನಿಮ್ಮ ನಾಯಿ ಬಂದು ಏನು ಮಾಡಿದೆ? ಏನು ಮಾಡಿದೆ? ನಿಮ್ಮ ತಾಯಿಯ ಸೆರಿಗೆಗೆ ಚುಂಗಿಗೆ ಬಾಯಿ ಹಾಕಿ ಮನೆಗೆ ಬಾಯಿ ಎಂದು ಕರೆಯುತ್ತಿದೆ. ಮಹಾಸ್ವಾಮಿ, ಶ್ರೀಮಂತರೇ, ಧನಿಕರೇ, 9 ತಿಂಗಳು ಹೊತ್ತೆತ್ತಿ ಮುತ್ತಕ್ಕೆ ಸಾಕಿ ಸಲವಿ ಜಗತ್ತನ್ನ ತೋರಿಸಿಕೊಟ್ಟ ನಿಮ್ಮ ತಾಯಿ, ನೀವು ಸಾಕಿದ ನಾಯಿ ಬಂದು ನಿಮ್ಮ ತಾಯಿಯ ಸೆರಿಗೆಗೆ ಚುಂಗಿಗೆ ಬಾಯಿ ಹಾಕಿ ಮನೆಗೆ ಬಾಯೆಂದು ಮೂಕ ಪ್ರಾಣಿ ಒಂದೇ ಸಮನ ಅಳುತ್ತಿದೆ. ನಮ್ಮ ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಬರಬಹುದು, ಬಂದು ನಿಮ್ಮ ನಾಯಿಯನ್ನು ಕರ್ಕೊಂಡು ಹೋಗ್ತಿರೋ? ಅದಕ್ಕೆ ಕಣ್ಣಿಗೆ ಕಾಣುವ ದೇವರು ತಂದೆ ತಾಯಿ ಹೊರತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಪ್ಪ, ನೀವೆಲ್ಲ ಯುವಕರಿಗೆ ನಾನು ಹೇಳ್ತೀನಿ, ನೀನು ಬೈಕ್ ತಗೊಂಡು ರೋಡ್ ಮೇಲೆ ಹೊಂಟಿ ಅಂತಂದ್ರೆ ನಿನ್ನ ತಾಯಿ ದ್ಯಾಮೋಗ್ ಬೇಡ್ಕೊಳ್ತಿರ್ತಾಳೆ. ತಾಯಿ ಗ್ರಾಮ ದೇವತೆ, ನಮ್ಮವ್ವ ನನ್ನ ಮಗ ಗಾಡಿ ತಗೊಂಡು ಹೋಗಿದ್ದಾನೆ, ಆಕೆಯನ್ನು ಅವನನ್ನು ರಕ್ಷಣೆ ಮಾಡುವ ಭಾರ ನಿನ್ನದು ತಾಯಿ ಅಂತ ಬೇಡಿಕೊಳ್ತಾಳೆ. ಇದು ತಾಯಿಯ ಹೃದಯ. ಹಾಸ್ಯ ಮಾಡುವುದರ ಜೊತೆಗೆ ಒಂದೆರಡು ಮಾತನ್ನು ಹೇಳಿದೆ, ತಪ್ಪಿದ್ರೆ ಕ್ಷಮೆ ಇಲ್ಲ. ನೀನು ಕಷ್ಟಪಟ್ಟು ದುಡಿದು ಬಂದ ಮೇಲೆ ನಿನ್ನ ಹೆಂಡತಿ ಕೇಳ್ತಾಳೆ, ಎಷ್ಟು ರೊಕ್ಕ ತಂದ್ರಿ ಅಂತೇಳಿ. ಮುಂದೆ 2 ಹೆಜ್ಜೆ ಹೋದ್ರೆ ನಿನ್ನ ಮಕ್ಕಳು, ಅಪ್ಪ ಏನು ತಿನ್ನಕ್ ತಂದಿ ಅಂತ ಕೇಳ್ತಾರೆ. ತಾಯಿ ಕೇಳ್ತಾಳೆ, ಅಪ್ಪ ಮಧ್ಯಾಹ್ನ ಕಟ್ಟಿ ಕೊಟ್ಟಿದ್ದು ಊಟ ಮಾಡಿದ್ದೇವೆ, ಉಪವಾಸ ಇದ್ದೀವಿ ಅಂತ ಕೇಳ್ತಾಳೆ. ಇದು ತಾಯಿಯ ಹೃದಯ. ಅದಕ್ಕೆ ತಾಯಿ ಮನಸ್ಸನ್ನು ಯಾರೂ ನೋಯಿಸಬೇಡ್ರಿ, ತಂದೆಯನ್ನ ಮನಸ್ಸು ಯಾರೂ ನೋಯಿಸಬೇಡ್ರಿ. ಈ ಜಗತ್ತನ್ನು ತೋರಿಸಿಕೊಟ್ಟ ತಾಯಿ. ಧನ್ಯವಾದಗಳು. ನಮ್ಮ ರವಿಕುಮಾರ್ ಹಿರೇಮಠ ತಾತನವರು ಮಾಡಿದಂಥ ಅತ್ಯಂತ